ಸೂರ್ಯ ಅವರೇ, ನನಗೆ ನನ್ನ ಮಗಳದೇ ದೊಡ್ಡ ಯೋಚನೆ ಆಗೋಗಿತ್ತು. ಯಾವ ದೇವ್ರದ ಏನು ದೇವ್ರಂತ ನೀವು ನನಗೆ ಅಳಿ ಆಗ್ತಾಯಿದ್ದೀರಾ. ನನ್ನ ಮನಸ್ಸಿಗೆ ಈಗ ನೆಮ್ಮದಿ ಆಯಿತು. ನನ್ನ ಜೀವನದಲ್ಲಿ ನನ್ನ ಮಗಳ ಮದುವೆನೇ ಒಂದು ದೊಡ್ಡ ಕನಸಾಗಿತ್ತು. ಆ ಕನಸು ನೆರವೇರ್ತಿದ್ದ ಹಾಗೆ ನಾನು ಕಾಶಿಗೋ ಹರಿದ್ವಾರಕ್ಕೋ ಹೋಗ್ಬಿಡ್ತೀನಿ. ಅಲ್ಲಿ ಭಗವಂತನ ದರ್ಶನ ಮಾಡ್ತಾ ದಾನಿಗಳು ಕೊಟ್ಟಿದ್ದನ್ನು ತಿಂತಾ ಕಡೆಗೆ ಒಂದಿನ ಆ ಭಗವಂತನ ಪಾದ ಸೇರ್ಕೊಂಡ್ಬಿಡ್ತೀನಿ. ಆಂಟಿ, ಯಾಕಾಗಿ ಮಾತಾಡ್ತಿದ್ದೀರಾ? ಇನ್ನೇನು ಸೂರ್ಯ ಅವರೇ, ನನಗೆ ಅಪೂರ್ವ ಒಬ್ಬಳೇ ಮಗಳು. ಅವಳನ್ನು ಮದುವೆ ಮಾಡಿ ಕಳಿಸ್ಕೊಟ್ಮೇಲೆ ನನಗಿನ್ಯಾರಿದ್ದಾರೆ? ಅರೆ, ಮದುವೆ ಆಗೋಯ್ತು ಅಂದ ತಕ್ಷಣ ಸಂಬಂಧ ಕಡ್ದೋಗುತ್ತಾ ಆಂಟಿ? ನಾವೆಲ್ಲ ಇದೀವಲ್ಲ, ನಿಮ್ಮನ್ನು ಉಂಟಿಯಾಗಿರೋದಕ್ಕೆ ಬಿಡ್ತೀವ? ಸೂರ್ಯ ಅವರೇ, ನಿಮ್ಮ ಮನಸ್ಸು ಹೃದಯ ಎಷ್ಟು ವಿಶಾಲವಾದ್ದು ಅಂತ ನನಗೆ ಗೊತ್ತು. ಆದರೆ ಏನು ಮಾಡೋಕ್ಕಾಗತ್ತೆ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಹಾಗೆ ನನ್ನ ಮಗಳು ನಿಮ್ಮನೆ ಆಸ್ತಿ ಆಗಿಬಿಡ್ತಾಳಲ್ವಾ. ಆಮೇಲೆ ಅವಳು ನಿಮ್ಮನ್ನು, ನಿಮ್ಮ ಮನೆಯವ್ರನ್ನ ನೋಡಿಕೊಂಡು ನಿಮ್ಮನೇಲಿ ಕೆಲಸ ಮಾಡಿಕೊಂಡು ಅವಳು ಬಿಡುವಿಲ್ದ ಹಾಗೆ ಆಗಿಬಿಡ್ತಾಳೆ. ಅಷ್ಟರ ನಡುವೆ ದಿನ ಬಂದು ನನ್ನನ್ನು ನೋಡ್ಕೊಂಡು ಹೋಗೋಕ್ಕಾಗತ್ತಾ ಹೇಳಿ? ನನಗೆ ನನ್ನ ಮಗಳನ್ನ ಬಿಟ್ಟು ಒಂದಿನೂ ಇರೋಕ್ಕಾಗಲ್ಲ. ಸತ್ಯ ಅನ್ಸತ್ತೆ. ಬಂದ್ಲು. ಕಾಫಿ. ನೀನು ಕೂತ್ಕೋ ಅಪೂರ್ವ. ಮಗಳನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ದಿನ ನಿಮ್ಮನೆಗೆ ಬರೋದು, ಏನಮ್ಮ ಮಗಳೇ ಅಂತ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಅದೆಲ್ಲ ಸಾಧ್ಯನಾ? ಒಂದು ವೇಳೆ ನಾನು ಬಂದೆ ಅಂತಲೇ ಇಟ್ಕೊಳ್ಳಿ, ನೋಡಿದವ್ರು ನನ್ನ ಬಗ್ಗೆ ಏನು ಅನ್ಕೋತಾರೆ? ನೋಡಿದವ್ರ ವಿಷಯ ಬಿಟ್ಬಿಟ್ರು ನಿಮ್ಮನೆಯವರೇ ನನ್ನನ್ನು ಏನಂತ ಅನ್ಕೋಬೋದು ಹೇಳಿ? ನಾನಿಲ್ಲೇ ಇದ್ದರೆ ದಿನ ಇವಳನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತ ಅನಿಸುತ್ತೆ. ಹಾಗೆ ಅನ್ನಿಸ್ದಾಗ ಮನಸ್ಸಿನ ಮೇಲೆ ಒತ್ತಡ ಬೀಳುತ್ತೆ. ಇದರಿಂದ ಒಳಗಿರೋ ಕಾಯಿಲೆ ಹೊರಗಡೆ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಅಪೂರ್ವ ಡೆಲ್ಲಿಗೆ ಹೋದಾಗಲೇ ನಾನು ಎಷ್ಟು ಒದ್ದಾಡ್ಬಿಟ್ಟೆ ಅಂತ ನೀವೇ ನೋಡಿದ್ರಲ್ಲ. ಅದಕ್ಕೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ದೂರದಲ್ಲಿರೋ ಕಾಶಿಗೋ ರಾಮೇಶ್ವರಕ್ಕೋ ಹೋಗ್ಬಿಟ್ರೆ ನನ್ನಿಂದ ಯಾರಿಗೂ ತೊಂದರೆ ಆಗಲ್ಲ ಅಂತ ನಾನು ಇಂಥ ನಿರ್ಧಾರ ಮಾಡಿದ್ದೀನಿ. ನೀವೊಂದು ಆಂಟಿ, ಇಷ್ಟು ಸಣ್ಣ ವಿಚಾರಕ್ಕೆಲ್ಲ ಊರು ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾರಾ? ಇದನ್ನು ಬಿಟ್ಟರೆ ನನಗೆ ಬೇರೆ ಆಯ್ಕೆ ಏನಿದೆ ಸೂರ್ಯ ಅವರೇ? ಯಾಕೆ ಆಂಟಿ ಹಾಗೆ ಹೇಳ್ತೀರಾ? ಅಪೂರ್ವ ಜೊತೆ ನೀವು ನಮ್ಮ ಮನೇಲಿ ಬಂದಿದ್ಬಿಡಿ. ಹಾಗೇನಾದರೂ ಮಾಡಿದ್ರೆ ನೋಡಿದವ್ರು ಏನಂತಾರೆ? ನೋಡಿದವ್ರಿಗೆಲ್ಲ ಗೋಲಿ ಹೊಡೀರಿ. ನೋಡಿದವ್ರಿಗೆ ಏನಾದರೂ ಅನ್ನೋದು ಬಿಟ್ಟು ಬೇರೆ ಏನೂ ಬರಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಆರಾಮಾಗಿ ನಮ್ಮ ಜೊತೆ ಬನ್ನಿ. ಸೂರ್ಯ ಅವರೇ, ನೀವು ತಮಾಷೆ ಮಾಡ್ತಾ ಇದ್ದೀರಾ? ಛೇ, ನಾನು ಯಾಕೆ ತಮಾಷೆ ಮಾಡಲಿ? ಐ ಆಮ್ ಸೀರಿಯಸ್. ನೋಡಿ ಸರ್, ಇಂಥ ವಿಷಯನ ನೀವೊಬ್ಬರೇ ನಿರ್ಧಾರ ತಗೊಳ್ಳೋದು ಚೆನ್ನಾಗಿರಲ್ಲ. ನಿಮ್ಮ ಮನೇಲೂ ಏನು ಹೇಳ್ತಾರೆ ಅಂತ ಒಂದ್ಸಲ ಕೇಳಿ ನೋಡಿ. ಅಪೂರ್ವ, ನಾನು ಹೇಳಿದ್ಮೇಲೆ ಮುಗೀತು. ನನ್ನ ಮಾತನ್ನು ಯಾರೂ ತೆಗೆದು ಹಾಕಲ್ಲ. ಅಷ್ಟಕ್ಕೂ ಅವ್ರು ಯಾಕೆ ಬೇಡ ಅಂತಾರೆ? ಅತ್ತೆ ಅಂದರೆ ದೇವ್ರ ಸಮಾನ, ಎರಡನೇ ತಾಯಿ ಇದ್ದ ಹಾಗೆ. ಅವ್ರು ನಮ್ಮ ಮನೇಲಿದ್ದರೆ ಅಪರಾಧ ಏನು? ಅದನ್ನು ಯಾರು ಯಾಕೆ ಬೇಡ ಅಂತಾರೆ? ಅಪೂರ್ವ ಈ ಮನೆಗೆ ಬಂದಮೇಲೆ ಯಾವತ್ತೋ ಒಂದಿನ ಅವ್ರ ಅಮ್ಮನ ನೋಡಕ್ಕೆ ಹೋಗ್ತಾಳೆ ಅಲ್ವೇನೋ ಸೂರಿ? ಇಲ್ಲ ಮಮ್ಮಿ. ಇಲ್ಲ ಅಂದರೆ ಅಪೂರ್ವ ಅವರಮ್ಮಂಗೆ ಮದುವೆ ಆದಮೇಲೆ ಇಲ್ಲೇ ಬಂದಿದ್ದು ಬಿಡಿ ಅಂತ ಹೇಳಿದ್ದೀನಿ.